ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಫ್ರೆಂಡ್ಸ್. ನಮ್ಮನೇಲಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಚಿಕನ್ ಸಾಂಬಾರ್ ಮಾಡೋಣ ಅಂತ 1.5 kg ಚಿಕನ್ ತರಿಸಿದ್ದೀರಿ. ಮತ್ತೆ ಈಗ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ನೋಡಿ. ಮೊದಲಿಗೆ ಒಂದು ಪಾತ್ರೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆಗಕ್ಕಿಟ್ಟಿದ್ದೀನಿ. ಈಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಮಿಕ್ಸಿ ಜಾರ್ ತಗೊಂಡು ಒಂದು ಅರ್ಧ ಚಿಪ್ಪಾಗಷ್ಟು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಹಾಕಿದ ನಂತರ ಈಗ ಒಂದು ಸ್ವಲ್ಪ 4-5 ಹಸಿಮೆಣಸಿನಕಾಯಿ ಹಾಕ್ತೀನಿ. ಅದ್ರ ಜೊತೆಗೆ ಹಸಿಮೆಣಸಿನಕಾಯಿ ಹಾಕಿದ ನಂತರ ಈಗ ಸ್ವಲ್ಪ ಶುಂಠಿ ಹಾಕ್ತೀನಿ. ಆಮೇಲೆ ಒಂದು 2 ಗಡ್ಡೆ ಆಗಷ್ಟು ಬೆಳ್ಳುಳ್ಳಿ ಸುಳಿದಿಟ್ಕೊಂಡು ಅದನ್ನು ಸ್ವಲ್ಪ ಹಾಕೊಂತ ಇದ್ದೀನಿ. ನಾನು ಈರುಳ್ಳಿ ರುಬ್ಬಕ್ಕೆ ಹಾಕಲ್ಲ. ನಾನು ಅವತ್ತಿಂದಷ್ಟೇ ನನಗೆ ರುಬ್ಬಕ್ಕೆ ಇಷ್ಟ ಆಗಲ್ಲ. ನಾವು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀರಿ. ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಂತೀರಿ ನಾವು. ಈಗ ಒಂದು ಟೊಮೊಟೊ ಮಿಕ್ಸಿ ಜಾರ್ಗೆನೆ ತೊಳೆದು ಅದು ಚೆಕ್ ಮಾಡಿ ಕಟ್ ಮಾಡಿ ಹಾಕ್ಬೇಕು. ಈಗ ಮಸಾಲೆ ಐಟಮ್ ಚಕ್ಕೆ ಒಂದು ಸ್ವಲ್ಪ, ಆಮೇಲೆ ಮೆಣಸು ಒಂದು ಸ್ವಲ್ಪ, ಸೋಂಪು ಸ್ವಲ್ಪ, ಲವಂಗ ಒಂದು 4, ಮತ್ತೆ ಅರ್ಧ ಸ್ಪೂನ್ ಆಗಷ್ಟು ಗಸಗಸೆ, ಇಷ್ಟನ್ನು ಹಾಕಿ ಮತ್ತೆ ಈಗ ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆಗಲಿ ಅಂತ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಕುಚ್ಚಳು ಗಂಜಿ ಉಪ್ಪಿನಕಾಯಿ ಹೇಗೆ ಮಾಡಿವೆ. ಬಿಸಿ ಆದ ನಂತರ ಈಗ ಒಂದು ಸ್ವಲ್ಪ ಒಂದು ಗ್ಲಾಸ್ ಆಗಷ್ಟು ನೀರು ಹಾಕ್ಕೊಂಡು ಈಗ ಆಯಿಲ್ ಬಿಸಿ ಆಗಿದೆ. ಈಗ ಮಂಡ್ಯದ ಮುದ್ದೆ ಬಾಡು ಉಂಡು ನೀನಿದ್ದೆ ಮಾಡು ಅಂಕೋಲ ಕೋಳಿ ಸಾರು ಮೂಗಲ್ಲು ನೀರು ಕರ್ಬೇವು ಒಂದು ಸ್ವಲ್ಪ, ನೆಲ್ಲು ಕಾಣೆ ನೀನು ಹಂಚಿ ಉಂಡರೆ ಅಧಿಕ. ಈಗ ಅರಿಶಿನ ಒಂದು ಅರ್ಧ ಸ್ಪೂನ್ ರುಚಿ ಜನುಮವೇ ಜಗವಿದೆ. ಮತ್ತೆ ಈಗ ಚಿಕನ್ ಹಾಕೊಂತ ಇದ್ದೀನಿ. ಸ್ವಲ್ಪ ಅದು ಈರುಳ್ಳಿ ಎಲ್ಲ ರೋಸ್ಟ್ ಆದ್ಮೇಲೆ ಚಿಕನ್ ಹಾಕೊಬೇಕು. ಚಿಕನ್ ಹಾಕಿದ ನಂತರ ಸ್ವಲ್ಪ ತಿರುವು ಕೊಡ್ಬೇಕದು. ನಾವು ನಾನ್ ವೆಜ್ ಎಲ್ಲ ಸ್ವಲ್ಪ ಏನಾದ್ರು ಕಡಿಮೆ ಮಾಡಿದ್ದೀನಿ. ನಾನು ಡಯಟಿಂಗ್ ಮಾಡೋದ್ರಿಂದ ಅದೇ ವಿಡಿಯೋಗೋಸ್ಕರ ನಾನು ಇವಾಗ ಏನಾದರೂ ಒಂದು ರೆಸಿಪಿ ಮಾಡ್ತಾ ಇರ್ಬೇಕು ನಾನ್ ವೆಜ್, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ತಿರುವಾದ ನಂತರ ಪ್ಲೇಟ್ ಮುಚ್ಚಿಬಿಡ್ತೀನಿ. ಅದು ಸ್ವಲ್ಪ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ಈಗ ಅಷ್ಟರಲ್ಲಿ ನನ್ನ ಮಗಳು ಬಂದು 2 ಗಂಟೆಗೆ ಬಂದು ಅಮ್ಮ ಏನು ಮಾಡ್ತಾ ಇದೆಯಾ ಅಂತ ಅವಳನ್ನ ಎತ್ಕೊಂಡು ಒಂದು ಕೊಟ್ಟು ಕಳ್ಸಿದ್ದಾಯ್ತು. ಈಗ ನಾನು ಆಚಿ ಚಿಕನ್ ಮಸಾಲೆ ಆ್ಯಡ್ ಮಾಡ್ಕೊತೀನಿ ಪಾಕಿಟು. ಆಚಿ ಚಿಕನ್ ಮಸಾಲೆ ತುಂಬ ಟೇಸ್ಟ್ ಕೊಡುತ್ತೆ ಚಿಕನ್ ಸಾಂಬಾರು. ಈಗ ನಾನು ಮಿಕ್ಸಿ ಜಾಡು ಒಂದು ರುಬ್ಕೊಂಡಾದ ನಂತರ 2.5 ಸ್ಪೂನ್ 3 ಸ್ಪೂನ್ ಆಗಷ್ಟು ಧನಿಯಾ ಪೌಡರು, ಒಂದು ಕಾಲಷ್ಟು ಚಿಲ್ಲಿ ಪೌಡರು, ಈಗ ಸ್ವಲ್ಪ ಕೊತ್ತಂಬರಿ ಪುದೀನ ಲಾಸ್ಟಿಗೆ ಹಾಕೊಂಡು ಮತ್ತೆ ಮಿಕ್ಸಿ ರುಬ್ಕೊಂಡ ನಂತರ ಈಗ ಒಂದು 5 ನಿಮಿಷ ಆಗಷ್ಟು ಅದು ಚಿಕನ್ ಚೆನ್ನಾಗಿ ಡ್ರೈ ಆಗಿರ್ತೈತೆ. ನೀರಿನ ಅಂಶ ಎಲ್ಲ ಹೋಗಿರ್ಬೇಕು. ಎಣ್ಣೆಲ್ಲೇ ಸ್ವಲ್ಪ ಫ್ರೈ ಆಗಿ ರೋಸ್ಟ್ ಆಗಿರ್ಬೇಕು. ಈಗ ನಾನು ಪ್ಲೇಟ್ ತೆಗೆದು ಚಿಕನ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪಾತ್ರೆನೇ ಕಾಣಿಸ್ತಾ ಇಲ್ಲ ವಿಡಿಯೋದ ಹೆಂಗೆ ಇಕ್ಕಿದ್ನ. ಪಾತ್ರೆನೇ ಕಾಣಿಸಲ್ಲೇ. ಹೆಂಗೋ ಇಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೆ. ಈಗ ಮಿಕ್ಸ್ ಮಾಡ್ಕೊತಾ ಇದೀನಿ. ಪಾತ್ರೆ ಕಾಣಿಸ್ತಾ ಇಲ್ಲ. ನಾನು ಹೆಂಗ್ ಇಕ್ಕಿದ್ನ ಕ್ಯಾಮ್ರಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೋಡಿದ್ರೆ ಇಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಸಾರಿ. ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಒಂದೇ ಸರಿ ನಾನು ಚಿಕನ್ ಸಾಂಬಾರು ಮಾಡ್ತಾ ಇರ್ತೀನಿ. ನೆನ್ಸ್ಕೊಂಡಾಗೆಲ್ಲ ತೋರಿಸ್ತಾ ಇರ್ತೀನಿ ಬಿಡಿ ನಾನು ಹೆಂಗೆ ಮಾಡ್ತೀನಿ. ಮತ್ತೆ ಇವಾಗ ಮಸಾಲೆ ಎಲ್ಲ ಹಾಕಿ ರುಬ್ಬಿದ ನಂತರ ನಮಗೆ ಒಂದು ಸ್ವಲ್ಪ ತೆಳುವಾಗಿ ಬರಬೇಕು ಸಾಂಬಾರು ಮುದ್ದೆಗೆ. ಅಷ್ಟು ಗಟ್ಟಿ ಇರಬಾರ್ದು, ಅಷ್ಟು ತೆಳುವು ಇರಬಾರ್ದು, ಒಂದೇ ಮೀಡಿಯಮ್ ಆಗಿರ್ಬೇಕು ಸಾಂಬಾರು ಅಂತ. ಈಗ ನಾನು ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ, 1.5 kg ಆಗಷ್ಟು. ಈಗ ಸ್ವಲ್ಪ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪುದೀನ ಕೊತ್ತಂಬರಿ ಸಣ್ಣಗೆ ಕಟ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಕ್ತೀನಿ.
ಅದು ಚೆನ್ನಾಗಿ ಗಮ್ಮಲ್ ಬರಲಿ ಅಂತ ಇವಾಗ ಹಾಕ್ಬಿಟ್ಟು ನಂತರ ಸ್ವಲ್ಪ ತಿರುಗಿಬಿಟ್ಟು ಪ್ಲೇಟ್ ಮುಚ್ಚಿಬಿಡ್ತೀನಿ. ಇವಾಗ ಚೆನ್ನಾಗಿ ಸಾಂಬಾರು ಕುದಿಬೇಕದು, ಚೆನ್ನಾಗಿ ಕಾಯ್ಬೇಕು ಸಾಂಬಾರು. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ಕಾದರೆ ಇನ್ನೂ ಸ್ವಲ್ಪ ಇದಾಗಲಿ ಅಂತ. ಚಿಕನ್ ಬೇಯಬೇಕಲ್ವ, ಚಿಕನ್ ಬೇಯಿದ್ರೇ ಚೆಂದ. ಇನ್ನೊಂದು ಸೈಡು ನಾನು ಮುದ್ದೆಗೆ ಸ್ವಲ್ಪ ಅನ್ನ ಹಾಕ್ಕೊಂಡು ಆ ಅನ್ನ ಮಾಡಿದ್ದನ್ನೇ ಮುದ್ದೆ ಮಾಡ್ಕೊತಾ ಇದ್ದೀನಿ. ಈಗ ಅದು ಅನ್ನ ಹಾಕಿದ್ಮೇಲೆ ಉಪ್ಪು ಬಂದಿಲ್ಲ, ಉಪ್ಪು ಬಂದಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡ್ಬೇಕು. ಅದು ಮತ್ತೆ ಅದು ಹಸಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಬರಬೇಕದು. ಆ ಉಪ್ಪಲ್ಲಿ ಇವಾಗ ಅನ್ನ ಹಾಕಿರೋದ್ರಿಂದ ಸ್ವಲ್ಪ ಗಂಜಿ ಬಗ್ಗಿಸ್ಕೊಬೇಕು. ಗಂಜಿ ಬಗ್ಗಿಸ್ಕೊಂಡ್ರೆ ಚೆನ್ನಾಗಿ ಮುದ್ದೆ ತುಂಬ ಚೆನ್ನಾಗಿ ಬರ್ತೈತೆ. ಒಳ್ಳೆ ಬೆಣ್ಣೆ ಇದ್ದಂಗೆ ಇರ್ತೈತೆ ಮುದ್ದೆ ತಿನ್ನೋಕೆ, ಅಷ್ಟು ಚೆನ್ನಾಗಿ ಮಾಡ್ತೀರಿ ನಾವು ಮುದ್ದೆ. ನೋಡಿ ಸ್ವಲ್ಪ ಇವಾಗ ಗಂಜಿ ಬಗ್ಸ್ಕೊಂಡು ನಾನು ಮುದ್ದೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸೈಡ್ಗೆ ಸಾಂಬಾರು ಕಾಯಷ್ಟರಲ್ಲಿ ಈಗ ನಾನು ಮುದ್ದೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕನ್ ಸಾಂಬಾರಿಗೆ ಮುದ್ದೆನೇ ಅಲ್ವ ಚೆನ್ನಾಗಿರೋದು, ಅದಕ್ಕೆ ನಾನೀಗ ಮುದ್ದೆನೇ ಮಾಡ್ಕೊತೀನಿ. ಅನ್ನ ತಿನ್ನಲ್ಲ ಜಾಸ್ತಿ, ಮಧ್ಯಾಹ್ನ ಟೈಮೆಲ್ಲ ಅನ್ನ ತಿನ್ನಲ್ಲ, ಏನಾದರೂ ಒಂದು ಮುದ್ದೆನೇ ತಿನ್ನೋದು. ಮೂರು ಮುದ್ದೆ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ. ಫಸ್ಟ್ ವಿಡಿಯೋಗಳು ಮಾಡ್ತಾ ಇರೋದು, ಏನೋ ಸ್ವಲ್ಪ ಅಡೆತೊಡೆ ಆಗ್ತೈತೆ. ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ರಿ. ಏನಾದರೂ ತಪ್ಪಿದ್ರೆ ಬ್ಯಾಡ್ ಕಮೆಂಟ್ ಮಾತ್ರ ಇಕ್ಬೇಡ್ರಿ ಯಾರನ್ನು. ನೆಕ್ಸ್ಟ್ ಎಲ್ಲ ಹೋಗ್ತಾ ನಾನು ತಿದ್ಕೊಂತೀನಿ. ಎಲ್ಲ ಗೊತ್ತಾಗ್ಬೇಕಂದ್ರೆ ಕಷ್ಟನೇ ಸ್ವಲ್ಪ ಫಸ್ಟ್ ಟೈಮು. ಈಗ ತೊಳ್ಸಾದ್ಮೇಲೆ ಬೇಕಿಡ್ಬೇಕು ಚೆನ್ನಾಗಿ ಒಂದು ಸ್ವಲ್ಪ ಮುದ್ದೆ, ಅದು ಗಮ್ ಅಂತ ಅನ್ಬೇಕು ಮುದ್ದೆ ಬೇಯುವಾಗ. ಮತ್ತೆ ಕೆಲವರು ಹಂಗೆ ಹಸಿಟ್ಟು ಹಾಕಿದ ತಕ್ಷಣ ಹಂಗೆ ಕಲ್ಸ್ಬಿಟ್ಟು ಹಂಗೆ ಮುದ್ದೆ ಮಾಡ್ತಾರೆ, ಅದು ಚೆನ್ನಾಗಿರಲ್ಲ, ಅದು ಪಿಸ ಅಂತ ಇರ್ತೈತೆ. ಈ ಥರ ತೊಳ್ಸಿ ಬೇಯಿಸ್ಬೇಕು ಮುದ್ದೆ. ಒಂದು 2-3 ಸರಿ ತೊಳ್ಸ್ಕೊಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು, ಆವಾಗ ಚೆನ್ನಾಗಿ ಬರೋದು ಮುದ್ದೆ. ಇದು ಅಂಟ್ಕೊಳಲ್ಲ, ತಿಂತಾ ಇದ್ರೆ ಚೆನ್ನಾಗಿ ಮುದ್ದೆ ನುಗ್ಬೋದು. ಅಡುಗೆಗಳೇನೋ ಎಲ್ಲ ಅಡುಗೆಗಳು ಚೆನ್ನಾಗಿ ಮಾಡ್ತೀನಿ. ಮತ್ತೆ ಮಾತಾಡೋದ್ರಲ್ಲಿ ಒಂದು ಸ್ವಲ್ಪ ನನಗೆ ಮಿಸ್ಟೇಕ್ ಆಗುತ್ತೆ, ಯಾಕಂದರೆ ನನಗೆ ಇಂಗ್ಲೀಷ್ ವರ್ಡ್ ಮಾತಾಡೋಕ್ಕೆ ಬರಲ್ಲ, ನಾವು ಕನ್ನಡ ಓದಿರೋದು. ಆದ್ರಿಂದ ಫ್ರೆಂಡ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಯಾರಾದರೂ ನೋಡಿದ್ರೆ ಬ್ಯಾಡ್ ಕಮೆಂಟ್ ಅಂತ ಇಕ್ಬೇಡ್ರಿ. ಈಗ ಸಾಂಬಾರು ಆಗಿದೆ, ಈಗ ಒಂದು ಸ್ವಲ್ಪ ಲೆಮನ್ ಹಾಕ್ಕೊತಾ ಇದ್ದೀನಿ. ಯಾಕಂದ್ರೆ ಅದು ಚಿಕನ್ ತಿಂದ್ರೆ ಹೀಟ್ ಆಗಬಾರ್ದು, ಸ್ವಲ್ಪ ಖಾರ ಇದ್ರು ಖಾರ ಜಾಸ್ತಿ ಮಕ್ಕಳೇನ ತಿಂದ್ರು ಮಕ್ಕಳಿಗೆ ಖಾರ ಆಗಬಾರ್ದು ಅಂತ ಒಂದು ಸ್ವಲ್ಪ ಅರ್ಧ ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. ಈಗ ಮುದ್ದೆ ರೆಡಿ ಆಗಿದೆ, ಮುದ್ದೆ ತೊಳಸ್ಕೊಬೇಕು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ನಾವ್ ಈ ತರ ಮಾಡ್ತೀರಿ ಫ್ರೆಂಡ್ಸ್, ನೋಡಿ ನಾವಿರೋದು ಹೀಗೆ, ನಾವು ಮಾಡೋದು ಹೀಗೆ. ನಿಮ್ಗೆ ಏನ್ ಅನ್ಸುತ್ತೆ ನೋಡಿ, ದಯವಿಟ್ಟು ಕಮೆಂಟ್ ಮಾಡಿ. ಇದು ಕಮೆಂಟ್ ಅಂದ್ರೆ ಬ್ಯಾಡ್ ಕಮೆಂಟ್ ಇಕ್ಬೇಡಿ, ಲೈಕ್ ಮಾಡ್ಕೊಳ್ಳಿ, ಫಾಲೋ ಆಗಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಸಪೋರ್ಟ್ ಇಲ್ಲ ನಿಮ್ಮಿಂದ ಅದು ಸ್ವಲ್ಪ ಒಳ್ಳೇದಾಗಲಿಲ್ಲ ಅಂದರೆ ಏನೋ ಒಂದು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಜೀವನದಲ್ಲಿ. ನೋಡೋಣ, ಎಲ್ಲ ನಿಮ್ಮ ಮೇಲೆ ಬಿಟ್ಟಿರೋದು. ನಿಮ್ಗಳ ಮೇಲೆ ನನ್ನ ಫ್ರೆಂಡ್ಸು ಯಾವತ್ತೂ ನಮಗೆ ಸಪೋರ್ಟಿವ್ ಆಗಿರ್ತಾರೆ ಅಂತ ಒಂದು ನಂಬಿಕೆ ಮೇಲೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡೋಣ ಎಷ್ಟು ಮಟ್ಟಿಗೆ ಮುಟ್ಟುತ್ತಾ ಇದು. ಮುದ್ದೆ ಈ ಥರ ನಾನು ಫಾಸ್ಟ್ ಮಾಡ್ತೀನಿ. ಫಾಸ್ಟ್ ಮಾಡೋದು ಅಡುಗೆ ಮಾಡೋದೇ ಫಾಸ್ಟು. ನಾನು ಎಲ್ಲದೂ ಫಾಸ್ಟೇ. ಅಡುಗೆ ಮಾಡಿಕೊಂಡೆ ನಾನು ಇದು ಪಾತ್ರೆ ತೊಳ್ಕೊಳೋದು, ಅಡುಗೆ ಮನೇಲಿ ಎಲ್ಲ ನೀಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಬರೀ ಒಂದನ್ನೇ ಮಾಡ್ಕೊಂಡಿರಲ್ಲ ಮಾಡೋದು. ಅಡುಗೆ ಮಾಡಿಕೊಂಡು ಒಂದು ಕೆಲಸ ಏನಾದರೂ ಇದ್ರೂ ಅದನ್ನು ಮಾಡ್ಕೊತಾ ಇರ್ತೀನಿ. ಆ ಥರ ಮಾಡಿದ್ದೇ ಮಾಡ್ಕೊಂಡು ಲೇಟಾಗಿ ಮಾಡ್ಕೊಂಡಿರಲ್ಲ. ಏನೇ ಮಾಡಿದ್ರು ಒಂದು ಇದಿರುತ್ತೆ, ಒಂದು ಕೆಲಸ ಅಂತ ಇದ್ದ ಮೇಲೆ ಅದು ಮಾಡಿ ಫಿನಿಶ್ ಮಾಡಿಬಿಡ್ಬೇಕು ಅಂತ ನನ್ನ ಮೇಲೆ. ಚಿಕ್ಕದಾಗೆ ಕಟ್ತಾ ಇದ್ದೀನಿ ಮುದ್ದೆಗಳು. 3 ಮುದ್ದೆ ಆಗಿದೆ. ಈಗ ನನ್ನ ತಮ್ಮ ಒಂದು, ಆಮೇಲೆ ಇನ್ನೊಬ್ರು ಪಕ್ಕದ ಮನೆಯವರು ಆಂಟಿ ಒಬ್ಬರಿಗೆ, ನಮಗೊಬ್ರಿಗೆ 3 ಮುದ್ದೆ
ನನ್ನ ಮಗಳು ತಿನ್ನಲ್ಲ. ಈಗ ನನ್ನ ಮಗಳಿಗೆ ಸಪ್ರೇಟಾಗಿ ಮಾಡ್ಕೊಡ್ತಾ ಇದ್ದೀನಿ. ಖಾರ ಹಾಕ್ತೀರಾ ಆ ಬೆಂದಿರೋ ಚಿಕನ್ನೇ ಒಂದು ಸ್ವಲ್ಪ ತಗೊಂಡು ಈ ಕಡೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಇಷ್ಟೇ ಸ್ವಲ್ಪನೇ ಆಯಿಲ್ ಹಾಕಿ ಒಂದು ಗ್ಲಾಸ್ ನೀರು ಹಾಕಿ ಅದು ಚೆನ್ನಾಗಿ ರೋಸ್ಟ್ ಮಾಡಿಕೊಟ್ಬಿಟ್ರೆ ಚೆನ್ನಾಗಿ ಚಿಕನ್ ಬೇಯಿಸ್ಬಿಟ್ಟು ಅದನ್ನು ಅವಳು ತಿಂತಾಳೆ. ಅವಳು ಸಾಂಬಾರು ತಿನ್ನಲ್ಲ, ಖಾರ ಅಂತಾಳೆ. ನಮಗೆ ಮಾತ್ರ ಖಾರ ಖಾರ ನಾವು ಖಾರ ತಿಂತೀವಿ. ಈಗ ಚಿಕನ್ ಸಾಂಬಾರು ಮುದ್ದೆ ರೆಡಿ ಆಗಿದೆ. ಇವಾಗ ನಾವು ಊಟ ಮಾಡಕ್ ರೆಡಿ ಈಗ ಲಾಸ್ಟಲ್ಲಿ ಒಂದು ಪೀಸ್ ತಗೊಂಡು ಅದು ದಿಷ್ಟಿ ತೆಗೆದು ಬಿಸಾಕ್ಬೇಕು. ಯಾರೇ ಆಗ್ಲಿ, ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡಲ್ಲ. ದಿಷ್ಟಿ ತೆಗೆದ್ರೆ ನಮ್ಗೆ ಹೊಟ್ಟೆ ನೋವು ಏನು ಬರಲ್ಲ. ಈ ತರ ದಿಷ್ಟಿ ತೆಗ್ದಾಕ್ಬೇಕು. ಒಂದು ಪೀಸ್ ಫಸ್ಟ್ ದಿಷ್ಟಿ ತೆಗೆದು ಬಿಸಾಕ್ಬೇಕು. ಇಲ್ಲಾಂದ್ರೆ ಅದೇನೋ ಕಾಲ್ದಾರಿ ಅದೇನೇನೋ ಹೇಳ್ತಾರಲ್ಲ, ಅದ್ ನಿಜಾನೇ, ಅದಾಗುತ್ತೆ. ಆ ತರ ದಿಷ್ಟಿ ತೆಗ್ದಿಲ್ಲ ಅಂದ್ರೆ ಹೊಟ್ಟೆಲೆಲ್ಲ ಒಂಥರ ಗುಡ್ಗುಡನ್ನ ಏನೇನೋ ಶಾಸ್ತ್ರಗಳು ಹೇಳ್ತಾರಪ್ಪ ದೊಡ್ಡವರು. ನಾವು ಅದನ್ನೇ ಫಾಲೋ ಮಾಡ್ಬೇಕಲ್ಲ. ಹೀಗೆಲ್ಲ ಮಾಡಿದ್ರೆ ನಾವು ಕಲಿಬೇಕು. ಆ ತರ ಒಂದು ದೊಡ್ಡವ್ರು ಮಾಡೋದು ನಾವು ಕಲ್ತ್ಕೊಳ್ಬೇಕು. ಈಗ ಚಿಕನ್ ಸಾಂಬಾರ್ ರೆಡಿ ಇದೆ. ಆಚೆ ತುಂಬಾ ಮಳೆ, ಚಳಿ ಮಳೆಗೆ ಚಿಕನ್ ಸಾಂಬಾರ್ ಮುದ್ದೆ ಕಾಂಬಿನೇಷನ್ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ.